ಬಸಮರೇಖಾಪುರಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀಚಕ್ರ ಸಹಿತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ವಿಶೇಷತೆ ಏನಪ್ಪ ಅಂದರೆ, ನಾವು ಕಷ್ಟ ಕಾಲದಲ್ಲಿ ಸಂಕಷ್ಟದಲ್ಲಿ ಶಿವನೇ ನಮ್ಮನ್ನು ಕಾಪಾಡ್ತಾನೆ ಹಾಗೂ ಆದಿಶಕ್ತಿಯ ಜಗನ್ಮಾತೆಯೇ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದು ಲೋಕ ಜನಜನಿತವಾಗಿರ್ತಕ್ಕಂಥ ವಿಚಾರ. ಅನಾದಿ ಕಾಲದಲ್ಲಿ ನಮ್ಮ ಬೂದಿಗೆರೆ ಗ್ರಾಮ ಸಂಕಷ್ಟದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಗ್ರಾಮ ಮತ್ತು ಗ್ರಾಮದ ಜನರಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಈ ಊರಿನ ಒಂದು ಗ್ರಾಮದ ಹಿರಿಯ ಕುಟುಂಬಗಳಲ್ಲಿ ಒಂದಾಗಿರ್ತಕ್ಕಂತಹ ಶ್ರೀ ಸಿದ್ಧಲಿಂಗಯ್ಯ ಕುಟುಂಬನವರ ಒಂದು ವತಿಯಿಂದ ಗ್ರಾಮದ ಸಂಕಷ್ಟಗಳ ಪರಿಹಾರಕ್ಕಾಗಿ ಐತಿಹಾಸಿಕವಾಗಿ ಅನಾದಿ ಕಾಲದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಗ್ರಾಮದಿಂದ ಪ್ರತಿ ಬೇರೆ ಬೇರೆ ತಾಲೂಕುಗಳಿಂದನೂ మన ಹೆಣ್ಮಕ್ಳು ಎಲ್ಲ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಎಲ್ಲ ಸಾಮೂಹಿಕ ಕಲ್ತಿ ಬಂದು ಇಲ್ಲಿ ಪ್ರತಿ ವರ್ಷನ ಅವರು ಪ್ರಕಟಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ತುಂಬ ಒಳ್ಳೆಯ ದೇವರು ಸಂಕಲ್ಪ ಕೊಟ್ಟಿದೆ ಅಂತ ಅವರ ಒಂದು ಅನಿಸಿಕೆಯಿಂದ ತುಂಬ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಜನ ಸೇರ್ತಾ ಇದ್ದಾರೆ. ಇದು 24 ವರ್ಷ ಈ ವರ್ಷಕ್ಕಾಗತ್ತೆ. ಬರೋ ವರ್ಷ 25ನೇ ವರ್ಷ ನಾವು 25 ದೇವ್ರು ತಗೊಂಬಂದು ನಾವು ಶತಚಂಡಿಯಾಗ ನಾವು ಮಾಡೋಕ್ಕೆ ಎಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಪರಿಹಾರ, ಮಕ್ಕಳಿಗೆ ಸದ್ಬುದ್ಧಿ, ಜ್ಞಾನ ಪ್ರಾಪ್ತಿ, ಲಕ್ಷ್ಮೀ ದೋಷ ನಿವಾರಣೆ ಪೂರ್ವಕವಾಗಿ ನೀಡಿದ ವರಗಳನ್ನ ಕರುಣಿಸುವ ಮಹಾಶಕ್ತಿ. ಮೃತ್ಯುವಿನ ಪಾಷಾಣ ಬಂದರೂ ಕೂಡ ಈ ಕ್ಷೇತ್ರದಿಂದ ದೂರ ಸರಿಯುವ ಕ್ಷೇತ್ರವಿದು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶ್ರೀ ಕಾಲಭೈರವನ ವಿಶೇಷ ಸ್ಮರಣೆ ಮಾಡುವ ಪುಣ್ಯ ಸ್ಥಳವಿದು. ಮಹಿಳೆಯರಿಗೆ ಲಲಿತ ಸಹಸ್ರನಾಮದಿಂದ ಕುಂಕುಮಾರ್ಚನೆವರೆಗೂ ತನು ಮನದಿಂದ ಸ್ಮರಣೆ ಮಾಡಿದರೆ ಸಕಲವೂ ಪ್ರಾಪ್ತಿ ಎಂಬ ನಂಬಿಕೆ ಇರುವ ಈ ಕ್ಷೇತ್ರ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಸಮರೇಖಾಪುರಿ ಎಂಬ ಇತಿಹಾಸ ಪ್ರಸಿದ್ಧ ಹೊಂದಿರತಕ್ಕಂಥ ಬೂದಿಗೆರೆ ಗ್ರಾಮದಲ್ಲಿ. ಇಂತಹ ಕ್ಷೇತ್ರದ ಬಗೆಗಿನ ಸಂಪೂರ್ಣ ಮಾಹಿತಿ ದೇವಾಲಯದ ಸೇವಕರಿಂದಲೇ ಕೇಳೋಣ ಬನ್ನಿ. ಪ್ರತಿ ವರ್ಷ ಕೂಡ ಕಾಲಭೈರವಾಷ್ಟಮಿ ಅಂಗವಾಗಿ 5 ದಿನಗಳ ಕಾಲ ಸತತವಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ. 1ನೇ ದಿನ ಭಗವಂತನಿಗೆ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೀತವೆ. ಅವತ್ತು ಈ ವರ್ಷದಲ್ಲಿ 1ನೇ ದಿನ ಜನಪದ ನೃತ್ಯ ಕಲಾ ಸೌರಭ ಮತ್ತು ಪುಣ್ಯಕೋಟಿಯ ಒಂದು ನೃತ್ಯ ರೂಪಕ ನಾಟಕವನ್ನು ಮಾಡಿ ಅದರೊಂದಿಗೆ ಜನರಲ್ಲಿ ಒಂದು ಏನು ನಮ್ಮ ಒಂದು ಪಾರಂಪರಿಕ ಕಲೆ ಏನಿದೆ ಅದನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. 2ನೇ ದಿನ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಈಗ 3ನೇ ದಿನ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮಹಿಳಾ ತಂಡಗಳಿಂದ ಸುತ್ತಮುತ್ತಲಿನ ಎಲ್ಲ ಊರಿನ ಎಲ್ಲ ಮಹಿಳಾ ತಂಡಗಳಿಂದ ಒಂದು ಸಹಸ್ರನಾಮ ಕಾರ್ಯಕ್ರಮ ನಡೀತಾ ಇದೆ. ಇದಾದ ನಂತರ ಇವತ್ತೇ ಕಾಲಭೈರವ ಪ್ರಶಸ್ತಿ ಅಂತೇಳ್ಬಿಟ್ಟು ಇದು ಹೆಂಗೆ ಅಂತಂದರೆ ಒಂದು ನಾವು ರಾಷ್ಟ್ರ ಮಟ್ಟದಲ್ಲಿ ಕೊಡುವಂಥ ಪ್ರಶಸ್ತಿಗಳಿಗಿಂತ ಉತ್ತಮ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಯಾಕೆ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಭಾವ ಗೊಂದಲ ರಾಜಕೀಯಕ್ಕೆ ಸಂಬಂಧಪಡ್ದಿರ ಅದನ್ನು ನಿಷ್ಪಕ್ಷಪಾತವಾಗಿ ಕೊಡ್ತಕ್ಕಂತಹ ಒಂದು ಕಾಲಭೈರವ ಪ್ರಶಸ್ತಿ ಇದು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಇಬ್ಬರಿಗೆ ಸನ್ಮಾನವನ್ನು ಪ್ರತಿ ವರ್ಷ ಮಾಡ್ತಾರೆ. ನಂತರ 4ನೇ ದಿನ ಕಾರ್ಯಕ್ರಮ ಅಂತಂದರೆ 4ನೇ ದಿನದಲ್ಲಿ ನಮ್ಮ ಬೂದಿಗೆರೆ ಮತ್ತು ಸುತ್ತಮುತ್ತಲಿನ ರೇಣುಕಾಂಬ ಭಜನಾ ತಂಡ ಮತ್ತು ಲಲಿತ ಸಹಸ್ರನಾಮ ಅಕ್ಕಂದಿರು ಮತ್ತು ತಾಯಂದಿರು ಅಮ್ಮಂದಿರಿಂದ ಭಕ್ತಿಗೀತೆಗಳ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ. 5ನೇ ದಿನದಲ್ಲಿ ನಮ್ಮ ಬೂದಿಗೆರೆಯ ಒಂದು ಸ್ಥಳೀಯ ಕಲಾವಿದರು ಮತ್ತು ಶ್ರೀ ಧರ್ಮರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಒಂದು ನಾಟಕ ಕುರುಕ್ಷೇತ್ರ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ತುಂಬ ಅನುಭವ ಪಟ್ಟಿರ್ತಕ್ಕಂಥ ಅನೇಕ ಕಲಾವಿದರು ಇದ್ದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಬಸಮರೇಖಾಪುರಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಶ್ರೀಚಕ್ರ ಸಹಿತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಈ ನಮ್ಮ ಕಾಲಭೈರವಾಷ್ಟಮಿ ಕಾರ್ಯಕ್ರಮ ಮಾರ್ಗಶಿರ ಬಹುಳ ಅಷ್ಟಮಿ ಎಂದು
ನಾವೇನು ಕಾಲಭೈರವಾಷ್ಟಮಿ ಅಂತ ಆಚರಣೆ ಮಾಡ್ತಾ ಇದ್ವಿ ಅದು 5 ದಿನಗಳ ಕಾಲ ನಡ್ಕೊಂಡ್ಬರ್ತಾ ಇದೆ. ಹಾಗಾಗಿ ಇದ್ರ ವಿಶೇಷತೆ ಏನಪ್ಪ ಅಂದರೆ, ನಾವು ಕಷ್ಟ ಕಾಲದಲ್ಲಿ ಸಂಕಷ್ಟದಲ್ಲಿ ಶಿವನೇ ನಮ್ಮನ್ನು ಕಾಪಾಡ್ತಾನೆ ಹಾಗೂ ಆದಿಶಕ್ತಿಯ ಜಗನ್ಮಾತೆಯೇ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದು ಲೋಕ ಜನಜನಿತವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ಲಲಿತ ಸಹಸ್ರನಾಮ ಅನ್ನೋದನ್ನು ಭಾಳ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಶಕ್ತಿಯುತವಾಗಿ ಒಂದು ಪಾರಾಯಣವನ್ನು ಸುಮಾರು 24 ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡ್ಬರ್ತಾ ಇದ್ವಿ. ಈ ಮಾರ್ಗಶಿರ ಬಹುಳ ಸಪ್ತಮಿ ಅಂದರೆ ಶಾರದಾದೇವಿಯವರ ಜಯಂತಿ ದಿವಸ ನಾವು ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಆವತ್ತೊಂದು ದಿನದಲ್ಲಿ 10 ಜನ ಕೂತ್ ಮಾಡ್ತಾ ಇದ್ದಂಥ ಪಾರಾಯಣ ಇವತ್ತು ಸಾವಿರಾರು ಜನ ಕೂತ್ ಮಾಡೋಂಥದ್ದು ನೀವೆಲ್ಲ ನೋಡ್ತಾ ಇರ್ತಕ್ಕಂಥ ವಿಚಾರನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಅಂದರೆ ಯಾರಿಗೆ ಅನಾರೋಗ್ಯ ಇದೆ, ತುಂಬ ದಿನಗಳ ದೀರ್ಘಕಾಲದ ಕಾಯಿಲೆಗಳೇನಿದೆ ಅಂಥ ಸಂದರ್ಭದಲ್ಲಿ ಕಾಲಭೈರವನ್ನ ಆರಾಧನೆ ಮಾಡ್ತಕ್ಕಂಥದ್ದು, ನಮಗಿನ್ನೇನು ಏನೂ ಆಗದೇ ಇಲ್ಲ, ನಮ್ಮಲ್ಲಿ ಶಕ್ತಿನೇ ಕಳ್ಕೊಂಡಂದಾಗ ಆ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ನಡೆದಿದೆ. ಹಾಗಾಗಿ ಇಷ್ಟೆಲ್ಲವೂ ಏನು ನಡೀತಾ ಇದೆ ಇದಕ್ಕೆ ಇದರ ಮಾತು ಏನನ್ನೋದು ಇಲ್ಲಿ ಜನ ನೋಡಿದ ತಕ್ಷಣ ನಮಗೆ ಗೊತ್ತಾಗಿರ್ಬೇಕು. ಯಾಕಂದರೆ ಈ ಮನುಷ್ಯ ಸಾಮಾನ್ಯವಾಗಿ ಯಾವುದನ್ನು ನಂಬೋದಿಲ್ಲ, ಆ ಒಂದು ಶಕ್ತಿ ಅದಿರೋದ್ರಿಂದ ಆಕೆ ಜಗನ್ಮಾತೆಯಾದ ರೇಣುಕಾ ಯಲ್ಲಮ್ಮ ಮತ್ತು ಆ ಕಾಲಭೈರವೇಶ್ವರ ಸ್ವಾಮಿ ನಡೆಸ್ತಾ ಇದೆ. ಹಾಗಾಗಿ ಇನ್ನೂ ಈ ಮುಂದೆ ಈ ಕ್ಷೇತ್ರದಲ್ಲಿ ಒಳ್ಳೆ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನೇ ಆಗಲಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಕೆಲಸಗಳನ್ನೇ ಆಗಲಿ, ಈ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಂತ ಏನಿದೆ ಅದು ನಡೆಸ್ಕೊಂಡು ಬರ್ತಾ ಇದೆ. ಮುಂದೇನು ಜನಕ್ಕೆ ಮತ್ತು ಭಕ್ತಾದಿಗಳಿಗೆ ಅನುಕೂಲಕರವಾಗ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈಗೇನು ನಾವು 2016ರಲ್ಲಿ ಒಂದು ಶತಚಂಡಿ ಮಹಾಯಾಗವನ್ನು ನಡೆಸಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಬರ್ತಕ್ಕಂಥ 2025 ಇಸ್ವಿನಲ್ಲೂ ಸಹ ಈ ಕ್ಷೇತ್ರದಲ್ಲಿ ಸಹಸ್ರ ಚಂಡಿ ಯಾಗ ನಡೆಸಬೇಕನ್ನೋದು ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ನಡೆಸಲಿಕ್ಕೆ ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಹಕಾರ ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸರ್ವರಿಗೂ ಆ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ. ಆ ಕಾಲಭೈರವ ಕಾಲಾಯೋದ್ಮೆ ಕಾಲಾತೀತಾಯುಧಮೆ ತನ್ನೋ ಕಾಲಭೈರವ ಅಂತ ನಾವೇನು ಆಚರಣೆ ಮಾಡ್ತೀವಿ, ನಮ್ಮ ಸಮಯವನ್ನು ನಿರ್ಧರಿಸ್ತಕ್ಕಂಥ ಕಾಲಭೈರವ ಇವತ್ತೊಂದು ದಿವಸ ಒಳ್ಳೆಯ ಭಕ್ತಾದಿಗಳು ಎಲ್ಲ ರೀತಿಯಿಂದನೂ ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ. ಸರ್ವರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.